ಕಂಪ್ಲೀಟ್ ಸೊಲ್ಯೂಷನ್. ನೀವು ಜಾಯ್ನ್ ಆಗೋದ್ರಿಂದ ಇದ್ದು ನೀವು ಆ ಹೊರಗಡೆ ಬಂದ ಮೇಲೆ ನಿಮಗೆ ಬೇಕಾಗಿರುವಂತಹ ಕಂಪ್ಲೀಟ್ ಇನಿಷಿಯೇಟಿವ್ ವಿ ವಿಲ್ ಪ್ರೊವೈಡ್ ಯು. ಸೊ ಇಲ್ಲಿ ಸ್ಪೆಷಲ್ ಆಗಿ ನಿಮಗೆ ಇಲ್ಲಿ ಯಾವುದೇ ರೀತಿಯಾದ ಚಾರ್ಜಸ್ ಇರಲ್ಲ. ಸೊ ಇದರಲ್ಲಿ ಯಾರಿಗಾದ್ರೂ ಡೌಟ್ ಇದೆಯಾ? ಈಗ ನನಗೆ ಗೊತ್ತಿರಾಗೆ ಎಲ್ಲ ಆಲ್ಮೋಸ್ಟ್ ಮೀಡಿಯಾ ಪೀಪಲ್. ಸೊ ಈಗ ಯು ಆರ್ ದ ಒನ್ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಬಿ ಡೆಲಿವರ್ ದಿಸ್ ಮೆಸೇಜ್. ಸೊ ಇದರಲ್ಲಿ ನಿಮಗೆ ಏನಾದ್ರು ಡೌಟ್ಸ್ ಇದೆಯಾ? ಯಾರಿಗೂ ಡೌಟ್ಸ್ ಇಲ್ಲ? ಎಸ್ ಎಸ್. ಯೂಶುವಲ್ ಆಗಿ ನಾವು ಈಗ ಡ್ರಾಪ್ ಔಟ್ ಆಗಿರತ್ತೆ ಅಂದಾಗ ಮಾರ್ಕ್ಸ್ ಕಾರ್ಡ್ ಎಲ್ಲ ತಗೊಳಕ್ ಹೋದಾಗ ನಾವ್ ಯಾರ ಕಡೆಯಿಂದ ಹೋದ್ರು ಅವ್ರು ಇಷ್ಟು ಪೇ ಮಾಡಿ ಇಯರ್ದು ಅಂತ ಕೇಳ್ತಾರಲ್ವಾ? ಸೊ ನೀವ್ ಯಾಕೆ ಫ್ರೀ ಆಗಿ ಮಾಡ್ಕೊಡ್ತಾ ಇದ್ದೀರಾ? ಅದರಲ್ಲಿ ಸಿಂಪಲ್ ಆಗಿ ಒಂದು ಇದಿದೆ. ಈಗ ನಾವು ಒಂದು ಕಾಲೇಜ್ ನಾವು ಒಂದು ಕೋರ್ಸ್ ನ ಡ್ರಾಪ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಸಮ್ ಪರ್ಟಿಕ್ಯುಲರ್ ರೀಸನ್ಸ್. ಇಫ್ ದಟ್ ರೀಸನ್ ಇಸ್ ವ್ಯಾಲಿಡ್ ವಿ ವಿಲ್ ಸ್ಟಾಂಡ್ ವಿತ್. ಈಗ ಸುಮ್ಮನೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ ತಗೊಂಡು ನನಗೆ ಅದು ಓದೋದಕ್ಕೆ ಕಷ್ಟ ಆಗ್ತಿಲ್ಲ, ಸಬ್ಜೆಕ್ಟ್ ಟಫ್ ಇದೆ ಅಂತ ಡ್ರಾಪ್ ಔಟ್ ಮಾಡಿದ್ರೆ ಇಟ್ಸ್ ನಾಟ್ ನೆಸೆಸರಿ. ಸಮ್ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ಲೈಕ್ ಸಮ್ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಇಲ್ಲ ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು. ಸಮ್ ಟೈಮಲ್ಲಿ ಏನಾಗುತ್ತೆ ಫಾದರ್ ತೀರೋಗೋದು, ಮದರ್ ತೀರೋದು, ಈ ರೀತಿ ಜೆನ್ಯೂನ್ ರೀಸನ್ಸ್ ಇರುತ್ತೆ, ರೈಟ್? ಆನ್ ದ ಟೈಮ್ ವಿ ಕ್ಯಾನ್ ಟಾಕ್ ವಿತ್ ದ ಕಾಲೇಜ್, ವಿ ವಿಲ್ ಸ್ಟ್ಯಾಂಡ್ ವಿತ್ ದೆಮ್. ಬಟ್ ಸಿಂಪಲ್ ಆಗಿ ನನ್ನ ಫ್ರೆಂಡ್ ಬೇರೆ ಕಾಲೇಜಿಗೆ ಹೋದ್ಲು ಅಂತ ಹೇಳಿ ಕೋರ್ಸ್ ಚೇಂಜ್ ಮಾಡಕ್ ಹೋಗೋದು, ಇಲ್ಲ ನನ್ನ ಫ್ರೆಂಡ್ಸ್ ಆ ಕಾಲೇಜಿಗೆ ಹೋಗ್ತಿದ್ದಾರೆ ಅವಳಿಗೆ ಆ ಕೋರ್ಸ್ ಚೆನ್ನಾಗಿದೆ ಅಂತ ಜಾಯ್ನ್ ಆಗೋದು, ದಿಸ್ ಆಲ್ ನಾಟ್ ಎಂಟರ್ಟೈನ್. ಈಗ ಸ್ಟಾರ್ಟಿಂಗ್ ಅಲ್ಲಿ ಫ್ರೀ ಆಗಿ ಅಂತಾನೆ ಹೇಳ್ತಾರೆ, ನಿಮ್ಗೂ ಗೊತ್ತು ತುಂಬಾ ಕಡೆ ಈ ತರ ಆಗತ್ತೆ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ನಮ್ಗೆ ಇಷ್ಟು ಪೇ ಮಾಡಿದ್ರೆ ನಾವು ಈ ವರ್ಕ್ ಮಾಡ್ಕೊಡ್ತೀವಿ, ಇಷ್ಟು ಪೇ ಮಾಡಿದ್ರೆ ಈ ವರ್ಕ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಆ ತರ ನಮ್ ಮಿಷನ್ ಇಫ್ ಸಮನ್ ಆಸ್ಕ್ ಲೈಕ್ ದಿಸ್ ಯು ಕ್ಯಾನ್ ಕಮ್ ಟು ಅಸ್. ಯಾಕಂತ ಹೇಳಿದ್ರೆ ಈಗ ಇದ್ರಲ್ಲಿ ನಮಗೆ ಯಾವ ರೀತಿ ಯಾವ್ದು ಮಾಡಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನಮಗೀಗ ಲೀಗಲ್ ಟೀಮ್ ಅಲ್ಲಿ ನಾವು ಸಪೋರ್ಟ್ ತಗೊಳ್ತಿರೋದು ಡೈರೆಕ್ಟ್ ಟು ದ DGP ಆಫೀಸ್ ಮತ್ತೆ PC ಲೆವೆಲ್ ಇಂದ ನಾವು ತಗೊಳ್ತಿರೋದು, ನಾಟ್ ಫ್ರಮ್ ದ ಲೋಕಲ್ ಲೆವೆಲ್. ಸೊ ಈಗ ಅಲ್ಲಿ ನಮಗೆ ಅಲ್ಲಿ ಸೀನಿಯರ್ಸ್ ಹೋಗ್ಬಿಟ್ಟು ವಿ ಕ್ಯಾನ್ ಬ್ರೈಬ್ ದೆಮ್, ರೈಟ್? ಸೊ ಈಗ ಲೀಗಲ್ ಟೀಮ್ ಅಂತ ಹೇಳಿದ್ರೆ ಈಗ ನಾವು ಕರ್ನಾಟಕ ಹೈಕೋರ್ಟ್ ಅಲ್ಲಿ ವೆನ್ ಐ ಇಂಟ್ರೆಸ್ಟ್ ಟು ಸ್ಟಾರ್ಟ್ ದಿಸ್ ಮಿಷನ್ ಐ ಮೆಟ್ ನಾಗಭೂಷಣ್ ಸರ್. ನಾನು ಹೇಳಿದೆ ಸರ್ ದಿಸ್ ಇಸ್ ದ ಇನಿಷಿಯೇಟಿವ್ ಐ ವಾಂಟ್ ಟು ಡೂ ಇಟ್ ಅಂತ ಹೇಳಿ. ಹಿ ಗಿವನ್ 3 lawyers. There is no fees for them. ಮತ್ತೆ ನಾನೇನು ಚಾರ್ಜ್ ಮಾಡಲಿ ಫಾರ್ ಮೈ ಸ್ಟೂಡೆಂಟ್? That's why I'm asking. Yeah. Then again ಏನಂತ ಹೇಳಿದ್ರೆ we met even some psychologist. ಸೊ ಈಗ ಮಕ್ಕಳು ಮೈಂಡ್ ಸೆಟ್ ಗೊತ್ತಲ್ವಾ, ಈಗ ನಾರ್ತ್ ಅಲ್ಲಿ ಇರ್ತಾರೆ ಇಲ್ಲ ರೂರಲ್ ಏರಿಯಾದಲ್ಲಿ ಇರ್ತಾರೆ, ಕಾಲೇಜ್ ಜಾಯ್ನ್ ಆಗ್ತಾರೆ, ದೇ ವಿಲ್ ಫೀಲ್ ಸೋ ಪ್ರೆಷರ್. ಸಮ್ ಟೈಮ್ ಅವ್ರು ಫೀಲ್ ಲೈಕ್ ನಾನು ಡ್ರಾಪ್ ಮಾಡೋದು ಬೆಸ್ಟ್, ನನಗೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿ. ವಿ ಹ್ಯಾವ್ ಎ ಕೌನ್ಸಿಲರ್ ಫಾರ್ ದಟ್. ನಮಗೆ ಅದಕ್ಕೆ ಸೈಕಾಟ್ರಿಸ್ಟ್ ಇದ್ದಾರೆ, ಸೈಕಾಲಜಿಸ್ಟ್ ಇದ್ದಾರೆ. ಸೊ ದೇ ಆರ್ ಅವರು ನಮ್ಮ ಜೊತೆ ಅವರಾಗಿ ಇಂಟ್ರೆಸ್ಟ್ ಆಗಿ ಬಂದಿರೋದು. ಸೊ ವಿ ಆರ್ ನಾಟ್ ಆನ್ ಬೋರ್ಡೆಡ್ ದೆಮ್ ವಿತ್ ಸ್ಪಾನ್ಸರ್, ದೇ ಕೇಮ್ ಟು ಅಸ್. ಪ್ಲೇಸ್ಮೆಂಟ್ ವರ್ಕು ಜೊತೆಗಿರ್ತೀವಿ ಅಂತ ಹೇಳಿದ್ದೀರಲ್ವಾ, ಲೈಕ್ ಅದು ಹೇಗೆ ಅಂತ ಪ್ಲೇಸ್ಮೆಂಟ್? ಫಾರ್ ಎಕ್ಸಾಂಪಲ್ ಯು ಜಾಯಿನ್ ದಿಸ್ ಇಯರ್, ಇದೀಗ ಸ್ಟಾರ್ಟ್ ಮಾಡಿ ನಾಳೆನೇ ನಿಲ್ಸಕ್ಕಾಗಲ್ಲ, ನಾಟ್ ಫಾರ್ ನೆಕ್ಸ್ಟ್ ಇಯರ್, ರೈಟ್? ದಟ್ ಮಿಷನ್ ವಿಲ್ ಬಿ ಆಲ್ರೆಡಿ ಬಿ ಗಿವನ್ ಟು ದ ಗೌರ್ಮೆಂಟ್ ಆಸ್ ವೆಲ್ ಆಸ್ ದಟ್ and they are also going to be agreed within 1 or 2 months. ಸೊ ಈ ಸ್ಟಾರ್ಟ್ ಆದ್ಮೇಲೆ ಇದನ್ನ ನಿಲ್ಸೋಂತ ಯಾವುದೇ ಒಂದು ಉದ್ದೇಶ ನಮಗಿಲ್ಲ. ಓಕೆ, ಇದ್ರಲ್ಲಿ ಮೇನ್ ಆಗಿ ಏನಂತ ಹೇಳಿದ್ರೆ ಈಗ ನೀವು ಫಸ್ಟ್ ಇಯರ್ ಜಾಯ್ನ್ ಆದ್ರೆ ನೆಕ್ಸ್ಟ್ 4 years ನೀವೇ ನಮ್ಮ ಜೊತೆ ಇರ್ತೀರಾ ಅಂತ ಹೇಳಿದ್ರೆ ವಿ ನೋ ವಾಟ್ ಇಸ್ ಯುವರ್ ಕೆಪಾಬಿಲಿಟಿ, ವಿ ನೋ ಯುವರ್ ಕ್ಯಾಲಿಬ್ಯಾರಿಟಿ. ಈಗ ಎಲ್ಲರಿಗೂ ನಾನು ಹೇಳಲ್ಲ, ನೀವೆಲ್ಲ ಹೋಗಿ IT ಜಾಬ್ ಮಾಡಿ ಎಲ್ಲರೂ ಹೋಗಿ ಯು ಕ್ಯಾನ್ ಡೂ ಯುವರ್ ಓನ್ ಬಿಸ್ನೆಸ್, ರೈಟ್? ಈಗ ಅಗ್ರಿಕಲ್ಚರ್ ಮಾಡ್ತಿದ್ದಾರೆ, ಅಗ್ರಿಕಲ್ಚರ್ ಪ್ರಾಫಿಟ್ ಗೊತ್ತಿದೆ ವಾಟ್ ಇಸ್ ಅಗ್ರಿಕಲ್ಚರ್ ಅಂತ ಹೇಳಿ, ಹೌದಾ? ಸೊ ಈಗ ಒಬ್ಬ ಅಗ್ರಿಕಲ್ಚರ್ ಓದಿರೋದ್ರೆ ನನಗೆ ಸಾಫ್ಟ್ವೇರ್ ಕೆಲಸ ಮಾಡುವಂತ ಐ ಕ್ಯಾನ್ ಗೈಡ್ ಹಿಮ್, I can say him what he can do in agriculture better than others, right? This is the initiative. Here is like now 100% ನಿಮಗೆ ಯಾವುದರಲ್ಲಿ ಶೂರಿಟಿ ಕೊಡಲ್ಲ, but we will stand with you until 99% where we can do our best. Thank you. Yeah. So any others have doubts? Yes, ma'am, I have. Yeah, sure. Hi. Yeah. ಮಾತಾಡೋದ್ರಿಂದ ಮ್ಯಾಮ್ ನನಗೆ ಒಂದೇ ಡೌಟ್ ಇರೋದು, ಗೊತ್ತಿಲ್ಲ ಎಷ್ಟು ಜನ ಗೊತ್ತು ಅಂತ, ಬೆಂಗಳೂರಲ್ಲಿ 30 to 40% ಆಫ್ ಸ್ಕೂಲ್ಸ್ ಕಾಲೇಜಸ್ ಎಲ್ಲ MLAದು ಮಿನಿಸ್ಟರ್ಸ್, ಇಲ್ಲ ಅವ್ರ ಮಕ್ಕಳದು ಅವ್ರ ಮಗಳದು. ಸೊ ನನ್ನ ಮಗಳು ಕೂಡ ಒಂದೇ ಮಿನಿಸ್ಟರ್ ಮಗನ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಅವ್ರು ಎಲ್ರಿಗೂ ಬರ್ದೇ ಇರೋ ಮೋಟಿವ್ ನಿಮಗೆ ಯಾಕೆ ಬಂದಿದೆ? ನಾನು 5-6 years ಇಂದ ಈ ಫೀಲ್ಡ್ ಅಲ್ಲೇ ಇದ್ದೀನಿ. ನಾನು ತುಂಬಾ ಸೂಸೈಡ್ ನೋಡಿದ್ದೀನಿ, ಲೈಕ್ ಪೇರೆಂಟ್ಸ್ ನನ್ನ ಮುಂದೆ ಅಳೋದನ್ನ ನೋಡಿದ್ದೀನಿ.
ಆಫೀಸ್ ಎದುರುಗಡೆ ಕುತ್ಕೊಂಡು ಧರಣಿ ಮಾಡೋದನ್ನ ನೋಡಿದೀನಿ. ಬಟ್ ಆನ್ ದ ಡೇ ಇಟ್ಸ್ ಆನ್ ದ ಮೀಡಿಯಾ. ಫಸ್ಟ್ ಡೇ ಇದು ಮೀಡಿಯಾದಲ್ಲಿ ಇರುತ್ತೆ, ಸೆಕೆಂಡ್ ಡೇ ಮೀಡಿಯಾದಲ್ಲಿ ಇರುತ್ತೆ, ಥರ್ಡ್ ಡೇ ಇನ್ನೊಂದು ನ್ಯೂಸ್ ಬರುತ್ತೆ ಬೆಟರ್ ದನ್ ದಿಸ್. ದಟ್ ಇಸ್ ವಾಸ್ಟ್ ಅಪ್. ವಾಟ್ ಎವರ್ ದ ಲಾಸ್ ಆಫ್ ಪೇರೆಂಟ್ಸ್. I agree, ma'am. Yes. But ನಿಮಗೆ ಫ್ರೀ ಆಗೇ ಮಾಡಬೇಕು ಅಂಡ್ ಹಳ್ಳಿ ನನಗೆ ಮನೆ ಮಾಡ್ಬೇಕಂದ್ರೆ ಐ ಹ್ಯಾವ್ ಅದರ್ ಬಿಸ್ನೆಸ್ ಟು ಡೂ ಇಟ್. ರೈಟ್. ದಟ್ ಈಸ್ ವೈ ನಿಮ್ಗೆ ಏನ್ ಮೋಟಿವ್ ಬಂತು ಅಂತ. ನನಗೆ ಮೋಟಿವ್ ಬರೋಕ್ಕೆ yes, I have a story because I have particularly one parents. Okay, one parents I think ಆ ಟೈಮಲ್ಲಿ ನನಗೆ ಇದು ಇಂಟ್ರೆಸ್ಟ್ ಇಲ್ಲ because I was on my career. ನನ್ನ career build ಮಾಡೋದಲ್ಲಿದೆ. When they came to us, they told me so many stories. ನನ್ನ ಮಗಳಿಗೆ ಮೆಂಟಲ್ ಪ್ರೆಷರ್ ಆಗ್ತಾ ಇದೆ, ಅವಳಿಂದ ಓದಕ್ ಆಗ್ತಾ ಇಲ್ಲ, she can't continue the course ಅಂತ ಹೇಳಿ. ಆನ್ ದ ಟೈಮಲ್ಲಿ ನೋಡಿ, ಸೊ ನಿಮ್ಮ ಹೆಸರು, ನಿಮ್ದು ಇಮೇಲ್ ಅಡ್ರೆಸ್, ಫೋನ್ ನಂಬರ್, ಮತ್ತೆ ನೀವು ಯಾವ ಸ್ಟೇಟ್ ಇಂದ, ನಿಮ್ ಕೋರ್ಸ್, ಯಾವ ಬ್ಯಾಚ್ ನೀವು ಓದ್ತಾ ಇದ್ದೀರಾ. ನೀವು ಫಸ್ಟ್ ಇಯರ್ ಆಗಬೇಕು, ಸೆಕೆಂಡ್ ಇಯರ್ ಆಗಬೇಕು, ಏನೂ ಇಲ್ಲ. ಇಫ್ ಯು ಆರ್ ಡೂಯಿಂಗ್ MSc ಆಲ್ಸೋ ವಿ ಹ್ಯಾವ್ ಎ ಸಪೋರ್ಟ್ ಸೆಲ್. ಓಕೆ, ಅದಾದ್ಮೇಲೆ ನೀವು ಇಲ್ಲಿ ಬಂದ್ರೆ ನಿಮಗೆ ಸೆಲೆಕ್ಟೆಡ್ ಇಶ್ಯೂಸ್ ಅಂತ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ಸೆಲೆಕ್ಟೆಡ್ ಇಶ್ಯೂಸ್. ಅದರಲ್ಲಿ ನಿಮಗೆ ಅಡ್ಮಿಷನ್ ರಿಲೇಟೆಡ್ ಆಗಿರಬಹುದು, ಇಲ್ಲಿ ನೋಡ್ಬೋದು ಅಡ್ಮಿಷನ್ ರಿಲೇಟೆಡ್, ಫೀಸ್ ರಿಲೇಟೆಡ್, ಸ್ಕಾಲರ್ಶಿಪ್, ಎಜುಕೇಶನ್ ಲೋನ್. ಇನ್ನು ಯಾವುದೇ ಕ್ಲಿಕ್ ಮಾಡಿದ್ರು, ಈಗ ಫಾರ್ ಎಕ್ಸಾಂಪಲ್ ನೀವು ಎಜುಕೇಶನ್ ಲೋನ್ ಇಶ್ಯೂ ಬಗ್ಗೆ ನೀವು ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ದ ವಿದ್ಯಾಶ್ರೀ ಪೋರ್ಟಲ್. ಸೊ ವಿದ್ಯಾಶ್ರೀ ಅಂತ ಗೊತ್ತಿರುತ್ತೆ ನಿಮಗೆ. ವಿದ್ಯಾಶ್ರೀ ಪೋರ್ಟಲ್ ಅಲ್ಲಿ ನಿಮಗೆ ಎಲ್ಲಾ ಲೋನ್ಗಳು ಈಗ ಅಪ್ಲೈ ಆಗೋದು. ನೀವು ಎಜುಕೇಶನ್ ಲೋನ್ ಯಾವುದೇ ಬ್ಯಾಂಕ್ ಇಂದ ನಿಮಗೆ ಈಗ ಡೈರೆಕ್ಟ್ ಆಗಿ ಕೊಡ್ತಾ ಇಲ್ಲ, ರೈಟ್? ಸೊ ನೀವು ವಿದ್ಯಾಶ್ರೀ ಪೋರ್ಟಲ್ ಅಂತ ಏನಿದೆ ನೀವು ಫಿಲ್ ಮಾಡಬೇಕು. ಫಿಲ್ ಮಾಡಿದ ತಕ್ಷಣ ನಿಮ್ ಡಾಟಾ ನಮಗೆ ಬರುತ್ತೆ. ಆ ಡಾಟಾನ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ವಿ ಕನೆಕ್ಟೆಡ್ ಇನ್ ಟು ದ ಪರ್ಟಿಕ್ಯುಲರ್ ಬ್ಯಾಂಕ್ಸ್. ಫಾರ್ ಎಕ್ಸಾಂಪಲ್ ನಿಮ್ಗೆ ICICI ಇಂದ ಅಪ್ರೂವಲ್ ಆಗಿದೆ ಅಂತ ಹೇಳಿದ್ರೆ ವಿ ವಿಲ್ ಸೆಂಡ್ ದಿಸ್ ಡಾಕ್ಯುಮೆಂಟ್ ಟು ದ ICICI ಅಂತ ಕಂಟಿನ್ಯೂ ಆಗಿ ನಮ್ಮ ಟೀಮ್ ಫಾಲೋ ಅಪ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇನ್ನೊಂದು ಏನಂತ ಹೇಳಿದ್ರೆ ಫೀಸ್ ರಿಲೇಟೆಡ್. ಈಗ ಫೀಸ್ ರಿಲೇಟೆಡ್ ಅಂದ್ರೆ ಕಾಲೇಜ್ ಫೀಸ್ ಆಗಿರ್ಬೋದು. ಫಸ್ಟ್ ವಿ ವಿಲ್ ಚೆಕ್ ಇಟ್ ವಾಟ್ ಇಸ್ ದ ಇಶ್ಯೂಸ್ ಅಂತ ಹೇಳಿ, ದೆನ್ ವಿ ವಿಲ್ ಗೋ ಫಾರ್ ದ ಸೊಲ್ಯೂಷನ್. ನೆಕ್ಸ್ಟ್ ಈಗ ಏನಂತ ಹೇಳಿದ್ರೆ ಸ್ಕಾಲರ್ಶಿಪ್ ರಿಲೇಟೆಡ್. ಈಗ ಸ್ಕಾಲರ್ಶಿಪ್ ಅಂತಂದ್ರೆ ನಿಮಗೆ ಗೊತ್ತಿರ್ಬೋದು, ಮೆಡಿಕಲ್ಗೆ, ಇಂಜಿನಿಯರಿಂಗ್ಗೆ ತುಂಬಾ ಸ್ಕಾಲರ್ಶಿಪ್ಸ್ ಇದೆ. ನಾಟ್ ಓನ್ಲಿ ಗವರ್ಮೆಂಟ್, ವಿ ಹ್ಯಾವ್ ಸೋ ಮೆನಿ ಅದರ್ ಇನ್ಸ್ಟಿಟ್ಯೂಟ್. ಈಗ MNC ಕಂಪನಿಗಳದ್ದು ಸ್ಕಾಲರ್ಶಿಪ್ ಎಷ್ಟು ಚೆನ್ನಾಗಿ ಗೊತ್ತಿದೆ. ವಿ ಹ್ಯಾವ್ ಇನ್ಫೋಸಿಸ್ ಸ್ಕಾಲರ್ಶಿಪ್, ವಿ ಹ್ಯಾವ್ ಜಿಂದಾಲ್, ರಿಲಯನ್ಸ್, ಈ ರೀತಿ ತುಂಬಾ ಕಂಪನಿಗಳು ನಮಗೆ ಎಜುಕೇಶನ್ ಅಂತ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಸೊ ನೀವು ಈ ಸ್ಕಾಲರ್ಶಿಪ್ ಫಾರ್ಮ್ ಫುಲ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನೀವು SC ಡಿಪಾರ್ಟ್ಮೆಂಟ್ ಗೆ ಫಿಲ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಸೊ ನೀವು ಇಲ್ಲಿ ಫಿಲ್ ಮಾಡಿರುವಂತಹ SC ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಇಲ್ಲಿ ಡೈರೆಕ್ಟ್ಲಿ ರೀಚ್ ಟು ದ ಕರ್ನಾಟಕ ಗವರ್ಮೆಂಟ್ SC ಡಿಪಾರ್ಟ್ಮೆಂಟ್ ಗೆ ಹೋಗುತ್ತೆ. ಓಕೆ, ಸೊ ಇಲ್ಲಿ ನೀವು ಏನ್ ಫಿಲ್ ಮಾಡ್ತಿರೋ ಡಾಟಾ ಇಟ್ ವಿಲ್ ಬಿ ಡೈರೆಕ್ಟ್ಲಿ ಗೋ ಟು ದ ಕರ್ನಾಟಕ SC ಬೋರ್ಡ್ ಗೆ ಹೋಗುತ್ತೆ. ಸೊ ಅಲ್ಲಿ ಇರುವಂತಹ ಫೀಸ್ ಇರುತ್ತೆ. ಆ ಫೀಸ್ ಬರೋ ತನಕ ಏನ್ ಮಾಡ್ತಾರೆ, ಕಾಲೇಜಲ್ಲಿ ನೀವು ಕಟ್ಟಿ ಆಮೇಲೆ ಬಂದ್ಮೇಲೆ ತಗೊಳ್ತೀವಿ. ಆದ್ರೆ KL ಹೇಳ್ತಾರೆ ಆಲ್ರೆಡಿ ನೀವೇನ್ ಕಟ್ಟೋದು ಬೇಡ, 53,000 ಮಾತ್ರ ಕಟ್ಟಿ ಗೌರ್ಮೆಂಟ್ ಸೀಟ್ಗೆ, ಇನ್ನಿಲ್ದಿದ್ದು. ಈ ಸಮಸ್ಯೆ ಬಂದಾಗ ಈ ಪ್ಲಾಟ್ಫಾರ್ಮ್ ಹೆಲ್ಪ್ ಆಗುತ್ತೆ. ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಯಾಕೆ ಕಟ್ಟಬೇಕು ಡೆಪಾಸಿಟ್ ಅಂತಾರ. ಮತ್ತೆ KL ಬಹಳ ಇರುತ್ತೆ. ಮುಸ್ಲಿಮ್ಸ್ ಕೋಟಾ ಬಂದಾಗ ಬಂದ್ಬಿಟ್ಟು ಮುಸ್ಲಿಮ್ಸ್ ಇಂದ 5 lakhs ಬರುತ್ತೆ ಪರ್ ಇಯರ್ ಎಜುಕೇಶನ್ ಇದಕ್ಕಂತೇಳಿ. ಆ ಎಜುಕೇಶನ್ ಮುಂಚೆ ಏನ್ ಮಾಡುತ್ತೆ ಇನ್ಸ್ಟಿಟ್ಯೂಟ್ ಅವ್ರು ಬಂದ್ಬಿಟ್ಟು ನೀವು ಯಾವಾಗ ಬರುತ್ತೋ ನಮ್ಗೆ ಗೊತ್ತಿರಲ್ಲ, ನೀವು ಮುಂಚೆ ಕಟ್ಟಿ ದುಡ್ಡು ಇರಲ್ಲ ಅವ್ರ ಹತ್ರ. KL ಒಂದು ವರ್ಡ್ ಹೇಳಿ ಕಳ್ಸಿರ್ತಾರೆ, ನಾವು ಕಳಿಸ್ತೇವೆ ನಿಮ್ಗೆ ಹೋಗಿ ಕಾಲೇಜ್ಗೆ ಅಂತ. ಈ ಗ್ಯಾಪ್ ನ ತುಂಬಲಿಕ್ಕೆ ಈ ಪ್ಲಾಟ್ಫಾರ್ಮ್ ಹೆಲ್ಪ್ ಆಗುತ್ತೆ ಮೇಜರ್ ಆಗಿ. ನಿಮ್ಗೆ ಮೇಜರ್ ನೀವು ಯಾವ ಕೋರ್ಸಿಗೆ ಹಾಕೋಬೇಕು, ಅಲೈಡ್ ಸೈನ್ಸಿಗೆ ಯಾವಾಗ, ಇದಕ್ಕೆ ಯಾವಾಗ ಏನ್ ಮಾಡ್ತೀರಂದ್ರೆ ಪೂರ್ತಿ ಜನ ಒಂದು ಸ್ಟಾರ್ಟಿಂಗ್ ಗೌರ್ಮೆಂಟ್ ಸೀಟ್ ಹಾಕ್ಬಿಡ್ತೀರಾ. ಕಟ್ಟಪ್ ಎಷ್ಟಿರುತ್ತೆ ಅಂತ ಗೊತ್ತಿರಲ್ಲ, ಮಾರ್ಜಿನ್ ಎಷ್ಟಿರುತ್ತೆ ಅಂತ ಗೊತ್ತಿರಲ್ಲ. ಏನಾಗುತ್ತಂದ್ರೆ ಬಸ್ಸಲ್ಲಿ ಬಂದ್ಬಿಟ್ಟು ಲಾಸ್ಟ್ ಸೀಟ್ ಬಿಟ್ಬಿಟ್ಟು ಮುಂದಿನ ಸೀಟಿಗೆ ಹೋಗಕ್ಕೆ ಮತ್ತೆ ಹಿಂದೆ ಬಂದಾಗ ಲಾಸ್ಟ್ ಸೀಟ್ ಇರಲ್ಲ. ಕರೆಕ್ಟ್ ಅಲ್ವಾ? ಎಷ್ಟೋ ಹುಡುಗರು ತುಂಬಾ ಸರಿ ಕಳ್ಕೊಂಡಿದ್ರ. ಇವನ್ನೆಲ್ಲ ಗೈಡ್ ಮಾಡ್ಲಿಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಎನಿ ಕಾಸ್ಟ್, ಎನಿ ಮೆಡಿಕಲ್ ರಿಲೇಟೆಡ್, ಇಂಜಿನಿಯರಿಂಗ್ ರಿಲೇಟೆಡ್ ಸಹನಾ ಅವ್ರ ಥ್ರೂ ಇಂದ, ವೆಬ್ಸೈಟ್ ಥ್ರೂ ಇಂದ ಏನೇ ಇದ್ರು ಐ ಕ್ಯಾನ್ ಗೈಡ್. ಥ್ಯಾಂಕ್ ಯು. ಒಂದು ಏನು ಮಾಡ್ತಿದ್ದಾರೆ ಆ್ಯಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಫಾರ್ ಅವರ್ ರೂರಲ್ ಸ್ಟೂಡೆಂಟ್ಸ್. ಆ್ಯಕ್ಚುಲಿ ಐ ಆಮ್ ಫ್ರಮ್ ರೂರಲ್ ಬ್ಯಾಕ್ಗ್ರೌಂಡ್, ನಾನು ಕೂಡ ರೂರಲಿಂದ ಬಂದಿರೋನೆ. ಸೊ ಅಲ್ಲಿ ಏನಿರುತ್ತೆ ಅಂದರೆ ನಮ್ಮ ರೂರಲ್ ಸ್ಟೂಡೆಂಟ್ಸ್ಗೆ ಬೆಳಗ್ಗೆ ಎದ್ದು ಮನೆಯಲ್ಲಿ ಕೆಲಸ ಮಾಡಬೇಕು. ಅಲ್ಲಿಂದ ಕಾಲೇಜ್ ಬರಬೇಕಂದ್ರೆ ಒಂದು ತಾಲೂಕ್ ಸೆಂಟರ್ ಇಲ್ಲ ಡಿಸ್ಟ್ರಿಕ್ಟ್ ಸೆಂಟರ್ ಬರಬೇಕಾಗುತ್ತೆ ಬಸ್ಸಲ್ಲಿ. ಬೆಳಗ್ಗೆ ಎದ್ದು ಮನೇಲಿ ಕೆಲಸ ಬಸ್ ಹಿಡ್ಕೊಂಡು ಬರ್ತಾರೆ, ಅಲ್ಲಿ ಕಾಲೇಜಿಗೆ ಹೋಗ್ತಾರೆ, ಅಲ್ಲಿ ಮುಗಿಸ್ಕೊತಾರೆ, ಅಲ್ಲಿ ಮುಗಿಸಿ ಮತ್ತೆ ಮನೆಗೆ ಹೋಗ್ತಾರೆ, ಸಂಜೆ ಮತ್ತೆ ಮನೇಲಿ ಕೆಲಸ ಇರುತ್ತೆ. ಆ ಥರ ಇದ್ದಾಗ ಇಲ್ಲಿ ಏನು ಫೆಸಿಲಿಟೀಸ್ ಸಿಗುತ್ತೆ ಸಿಟಿನಲ್ಲಿ
ಇಲ್ಲಿ ಬಿಟ್ಟರೆ ಅಕಾಡೆಮಿಕ್ ಬಿಟ್ಟರೆ ಬೇರೆ ಏನೂ ಇರಲ್ಲ. ಮನೇಲಿ ಬೆಳಗ್ಗೆ ಎದ್ದೇಳ್ತಾರೆ, ಓದ್ತಾರೆ, ಮತ್ತೆ ಕಾಲೇಜ್ಗೆ ಹೋಗ್ತಾರೆ, ಬರ್ತಾರೆ, ಮತ್ತೆ ಟ್ಯೂಷನ್ಗೆ ಹೋಗ್ತಾರೆ, ಬರ್ತಾರೆ. ಬಟ್ ರೂರಲ್ ಹುಡುಗರಿಗೆ ಆ ಥರ ಯಾವುದೇ ಒಂದು ಫೆಸಿಲಿಟಿ ಸಿಗಲ್ಲ. ಯಾಕಂದರೆ ಟ್ಯೂಷನ್ ಹೋಗೋ ಅವ್ರ ಹತ್ರ ಅಷ್ಟೊಂದು ಫೈನಾನ್ಷಿಯಲಿ ಸ್ಟೇಬಲ್ ಇರಲ್ಲ. ಅವರು ಕಾಲೇಜ್ ಫೀಸ್ ಕಟ್ಟೋದೇ ಕಷ್ಟ ಇರುತ್ತೆ. ಸೊ ಬಟ್ ಆದರೆ ಓದಬೇಕು ಅಂತಿರೋರು ಏನೋ ಒಂದು ಸರ್ಕಸ್ ಮಾಡ್ತಿರ್ತಾರೆ, ಮನೇಲಿ ಕೆಲಸ ಮಾಡ್ಕೊಂಡು ಬರೋದು ಹೋಗೋದು, ಅಲ್ಲಿ ಟೈಮ್ ಸಿಕ್ಕಿದಾಗ ಲೈಬ್ರರಿಲಿ ಓದ್ಕೊಳ್ಳೋದು ಆ ಥರ. ಬಟ್ ಈ ಥರ ಒಂದು ಇನಿಷಿಯೇಟಿವಿಂದ ಅವ್ರಿಗೆ ತುಂಬ ಬೆನಿಫಿಟ್ ಆಗುತ್ತೆ. ಆ್ಯಕ್ಚುಲಿ ಮೇಡಮ್ ಇದೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಮೇಡಮ್ ಹೇಳಿದ್ ನೋಡಿದ್ರೆ ನಾನು ಒಂಥರ ವಿಕ್ಟಿಮ್ ಈ ಒಂದು ಇದರಲ್ಲಿ. ಯಾಕಂದರೆ ನಾನು 2009-10 ನಾನು ಡಿಗ್ರಿ ಪಾಸ್ಔಟ್ ಮಾಡಿ ಅಪ್ಲೈಡ್ ಚೇಂಜಿಗೆ ಜಾಯ್ನ್ ಆಗ್ತೀನಿ ಬೆಂಗಳೂರು ಯೂನಿವರ್ಸಿಟಿನಲ್ಲಿ. ಒಂದು 2 months ಕಾಲೇಜಿಗೆ ಹೋಗ್ತೀನಿ. ಆ ಟೈಮಲ್ಲಿ ನಮ್ಮ ತಂದೆಗೆ ಓಪನ್ ಹಾರ್ಟ್ ಸರ್ಜರಿ ಆಗುತ್ತೆ. ಸೊ ಐ ಡ್ರಾಪ್ಡ್ ಔಟ್ ಅಲ್ಲಿ. ಅದು ಬಿಟ್ಟು ನಾನು ಸಿವಿಲ್ ಎಕ್ಸಾಮ್ಸ್ ಓದಿ ಈ ಡಿಪಾರ್ಟ್ಮೆಂಟಿಗೆ ಬರ್ತೀನಿ. ಸೊ ಆ ಥರ ಎಷ್ಟೋ ಜನಕ್ಕೆ ಆಗಿರುತ್ತೆ. ಬಟ್ ಈ ಥರ ಒಂದು ಹೆಲ್ಪ್ ಸಿಕ್ಕಿದಾಗ ಅವ್ರು ನೆಕ್ಸ್ಟ್ ಅವ್ರ ಎಜುಕೇಷನ್ನ ಕಂಟಿನ್ಯೂ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ ಅವ್ರಿಗೆ. ಸೊ ಆಲ್ ದ ಬೆಸ್ಟ್ ಮೇಡಮ್, ಇದು ಒಳ್ಳೇದಾಗಲಿ. ಯಾರು ರೂರಲ್ ಎಸ್ಪೆಷಲಿ ರೂರಲ್ ಸ್ಟೂಡೆಂಟ್ಸ್ಗೆ ನಿಮ್ಮಿಂದ ಹೆಲ್ಪ್ ಸಿಗುತ್ತೆ. ಥ್ಯಾಂಕ್ ಯು. ಬರಬೇಕಾಗಿತ್ತು, ಅದನ್ನು ಇವತ್ತು ಮೇಡಮ್ ಅವರು ಡಿಜಿಟಲಿ ಆಗಿ ಅದನ್ನು ನಿಮ್ಮೆಲ್ಲರಿಗೂ ತಲುಪಿಸೋ ಪ್ರಯತ್ನಕ್ಕೆ ಒಂದು ನಾಂದಿ ಹಾಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಸರ್ಕಾರ ಪರವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲ ಗೊತ್ತಿದೆ, ಸರ್ಕಾರದಲ್ಲಿ ವಿವಿಧ ಇಲಾಖೆಗಳಿದೆ. ಒಂದೊಂದು ಸಮುದಾಯಕ್ಕೂ ಕೂಡ ಒಂದೊಂದು ಇಲಾಖೆ ಇದೆ. ಎಲ್ಲ ರೀತಿಯ ಸಮುದಾಯಗಳ ಒಳಗೊಂಡಂತೆ ಎಲ್ಲರಿಗೂ ಸಹ ಸ್ಕಾಲರ್ಶಿಪ್ ಕೊಡುತ್ತೆ. ಶೆಡ್ಯೂಲ್ಡ್ ಕಾಸ್ಟ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ. ಪರಿಶಿಷ್ಟ ಜಾತಿಯ ಒಟ್ಟು 10 ಲಕ್ಷ ಇನ್ಕಮ್ ಇರೋರು ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ ಕೊಡುತ್ತೆ, ಇನ್ಕ್ಲೂಡಿಂಗ್ ಮ್ಯಾನೇಜ್ಮೆಂಟ್ ಕೋಟಾ. ಒಬ್ಬ ವಿದ್ಯಾರ್ಥಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ನರ್ಸಿಂಗ್, BEd, MBBS ಹೋದ್ರು ಕೂಡ ಶೇಕಡ 33% ರಿಯಂಬರ್ಸ್ ಆಗುತ್ತೆ. ಅದೇ ರೀತಿ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ, ಸಿಸ್ಟರ್ ಕನ್ಸರ್ನ್ ಡಿಪಾರ್ಟ್ಮೆಂಟ್. ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಅವ್ರಿಗೂ ಸಹ ಮ್ಯಾನೇಜ್ಮೆಂಟ್ ಕೋಟಾ ಕೂಡ ಕೊಡುತ್ತೆ. OBC ಡಿಪಾರ್ಟ್ಮೆಂಟ್ ಇದೆ, ತಮಗೆಲ್ಲ ಗೊತ್ತಿದೆ. ಕ್ಯಾಟಗರಿ 1, 2A, 2B, 3A, 3B ಮಕ್ಕಳಿಗೋಸ್ಕರ ಅವ್ರಿಗೆ ಸ್ಕಾಲರ್ಶಿಪ್ ಆ ಡಿಪಾರ್ಟ್ಮೆಂಟ್ ಇಂದ ಫ್ರೀ ರಿಇಂಬರ್ಸ್ಮೆಂಟ್ ಕೊಡ್ತಾರೆ. ಅದೇ ರೀತಿ ಆರ್ಯವೈಶ್ಯ ಡೆವಲಪ್ಮೆಂಟ್ ಬಂಡಲ್ ಇದೆ, ಬ್ರಾಹ್ಮಿನ್ ಡೆವಲಪ್ಮೆಂಟ್ ಬೋರ್ಡ್ ಇದೆ, ಮೈನಾರಿಟಿ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ. ಸೊ ಯಾವುದೇ ಒಬ್ಬ ವಿದ್ಯಾರ್ಥಿ ತಮ್ಮ ಉನ್ನತ ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋದು ದೃಷ್ಟಿಯಿಂದ ಸರ್ಕಾರ ಎಲ್ಲ ಕಾರ್ಯಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಗುರಿನೇ ಇರೋದಿಲ್ಲ, ಅಲ್ಲಿ ಟಾರ್ಗೆಟೇ ಬರ್ತಾ ಇಲ್ಲ, ಅರ್ಜಿಗಳೇ ಬರ್ತಾ ಇಲ್ಲ. ಮೈನಾರಿಟಿ ಡೆವಲಪ್ಮೆಂಟ್ ಅಲ್ಲಿ ಸುಮಾರು ಅರ್ಜಿಗಳೇ ಬರೋದಿಲ್ಲ. ಕೆಲವರು ಅರ್ಜಿ ಹಾಕಕ್ಕೂ ಒಂದು ಗೈಡೆನ್ಸ್ ಇರೋದಿಲ್ಲ, ಇನ್ನು ಕೆಲವರು ಹಾಕೋದು ಇಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೇ ನಾವು ಮ್ಯಾನೇಜ್ಮೆಂಟ್ ಕೋಟಾ ಕೂಡ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳಿ ಪಾಲಿಸಿ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ನಮಗೆ ಸುಮಾರು ಅಪ್ಲಿಕೇಶನ್ಸ್ ಬರ್ತಾ ಇರೋದು. ಬಟ್ ಈಗ ಪಾಲಿಸಿ ಅನೌನ್ಸ್ ಮಾಡಿದ್ದೀವಿ, 20,000ಕ್ಕೆ ನಿಂತೋಗಿದೆ. ಅದಕ್ಕೆ ಮೊದಲು ನಮಗೆ ಎನ್ಕ್ವೈರೀಸೇ ಸುಮಾರು 50,000 ಬಂದಿದೆ, ಬಟ್ ಹಾಕೋದಿಲ್ಲ. ಸೊ ಒಂದು ಅವರಿಗೆ ಮಾಹಿತಿ ಕೊರತೆ ಇದೆ ಅಂತಾನು ನಾನು ಭಾವಿಸ್ತೀನಿ. ಸೊ ಮೇಡಮ್ ಅವರು ಅಷ್ಟೇ ಲಾಸ್ಟ್ ಟೈಮ್ ಕೋಆರ್ಡಿನೇಷನ್ ಮಾಡಿಕೊಂಡು ಸುಮಾರು ಒಂದು 20ರಿಂದ 30 ಮಕ್ಕಳಿಗೆ ಸ್ಕಾಲರ್ಶಿಪ್ಗೆ ಅರ್ಜಿಗಳನ್ನ ನಾನು ಹೇಳಿದೆ, ಮೇಡಮ್ ಆಧಾರ್ ನಂಬರ್ ಒಂದು ಕಳಿಸ್ಕೊಡಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ಲಸ್ ಒಂದು CET ಕೌನ್ಸಿಲಿಂಗ್ ನಂಬರ್ ಒಂದು ಕಳಿಸ್ಕೊಡಿ, ನಾವು ಹಾಕ್ಸ್ಕೊಡ್ತೀವಿ ಅಂತ. ಅದೇ ರೀತಿ ಅವರಿಗೆಲ್ಲಾನು ಹಾಕಿಸಿ ಸ್ಯಾಂಕ್ಷನ್ ಮಾಡಿದ್ದೀವಿ. ದೇ ಆರ್ ಇನ್ ದ ಪ್ರೊಸೆಸ್ ಆಫ್ ಗೆಟಿಂಗ್ ದಿ ಅಮೌಂಟ್. ಸರ್ಕಾರದಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಫಂಡ್ ಶಾರ್ಟೇಜ್ ಇಲ್ಲ. ಸೊ ಈ ಯೋಜನೆಯನ್ನ ನೀವು ಸದುಪಯೋಗ ಪಡಿಸ್ಕೊಳ್ಬಹುದು. ಮತ್ತೆ ಮೇಯ್ನ್ ಆಗಿ ಈ ವೆಬ್ಸೈಟ್ ಅನ್ನು ಮೇಡಮ್ ಜೊತೆ ಬೆಳಿಗ್ಗೆ ಡಿಸ್ಕಸ್ ಮಾಡ್ತಿದ್ದೆ. ಮೇಡಮ್ ಸ್ಕಾಲರ್ಶಿಪ್ ಅಂತ ಏನಾದರೂ ಹಾಕಿದ್ರೆ ಆಯಾ ಡಿಪಾರ್ಟ್ಮೆಂಟ್ಗೆ ರೂಟ್ ಮಾಡಿ ಅಪ್ಲಿಕೇಶನ್ಸು, ಸೊ ದಟ್ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಸಂಬಂಧಪಟ್ಟ ಸ್ಟೂಡೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಯಾವ ಕೋರ್ಸು ಯಾವ ಸ್ಕಾಲರ್ಶಿಪ್ ಅಲ್ಲಿ ಫಿಟ್ ಆಗ್ತಾರೆ ಅಂತ ನೋಡ್ಕೊಂಡು ನಾವೇ ಅಪ್ಲಿಕೇಶನ್ ಹಾಕ್ಸ್ಕೊಡ್ತೀವಿ. ಈಗೆಲ್ಲರೂ ಸಹ ಪೇಪರ್ಲೆಸ್ ಆಗಿದೆ. ನೀವು CET ಕೌನ್ಸಿಲಿಂಗ್ ನಂಬರ್ ಹಾಕಿದ ತಕ್ಷಣ ನೀವು ಯಾವ ಕಾಲೇಜಲ್ಲಿ ಸೇರ್ಕೊಂಡಿದ್ರಿ, ಕೌನ್ಸಿಲಿಂಗ್ ಯಾವಾಗ ಆಯಿತು, ಏನು ಅಂತೆಲ್ಲ ಬಂದ್ಬಿಡುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕಿದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಜಾತಿ, ಇನ್ಕಮ್ ಎಲ್ಲ ಬರುತ್ತೆ. ಆಧಾರ್ ನಂಬರ್ ಹಾಕಿದ ತಕ್ಷಣ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬರುತ್ತೆ. ನಿಮ್ಗೆ ಯಾವುದೇ ರೀತಿ ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇಲ್ಲ, ಎಲ್ಲ ಫಿಂಗರ್ ಟಿಪ್ಸ್ ಆಗುತ್ತೆ. ನಾವು ಮೊಬೈಲ್ ಇಟ್ಕೊಂಡು ಫೋನ್ ಪೇ ಮಾಡ್ತೀವಿ, ಅದರಲ್ಲಿ OTT ನೋಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ನಮ್ಗೆ ಇನ್ನೂ ಆಶ್ಚರ್ಯ ಅಂತ ಹೇಳಿದ್ರೆ, ನನ್ನಲ್ಲಿ ಬೆಳಿಗ್ಗೆಯಿಂದ 10ರಿಂದ 11 ಗಂಟೆವರೆಗೂ ನನಗೆ ಹತ್ರ ಸುಮಾರು BTech ಸ್ಟೂಡೆಂಟ್ಸು ನನ್ನ ಅಪ್ಲಿಕೇಶನ್ ಹಾಕಕ್ಕೆ ಬಂದಿಲ್ಲ, ಪ್ರೈಸ್ ಮನಿ ಅಪ್ಲಿಕೇಶನ್ ಹಾಕಕ್ಕೆ ಬಂದಿಲ್ಲ, ಗೈಡ್ ಮಾಡಿ ಅಂತ ಬರ್ತಾರೆ. ಸೊ ಇವತ್ತಿಗೂ ನಮಗೆ ಡಿಜಿಟಲ್ ಡಿವೈಡ್ ಅನ್ನೋದು ನಾವು ಇನ್ನೂ ಬಿಟ್ಟಿಲ್ಲ, ಇನ್ನೂ ಹೋಗಿಲ್ಲ. ಅದು ಅಂದರೆ ನಾವು ಯೂಸ್ ಮಾಡ್ಕೊಳ್ತಾ ಇಲ್ಲ, ಮೊಬೈಲ್ನ ಬೇರೆದಕ್ಕೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ವಿ, ನಿಜವಾಗಿರೋ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ತಾ ಇಲ್ಲ ಅನ್ನೋದು ನನ್ನ ಭಾವನೆ. ಹಾಗಾಗಿ ಎಲ್ಲ ಒಂದು ಇಂಟಿಗ್ರೇಟೆಡ್ ಪೋರ್ಟಲ್, ಒಂದು ಹೇಳಿದ್ನಲ್ಲ, ಒಂದು ನಾವು ಈ ಗವರ್ನೆನ್ಸ್ ಇಲಾಖೆ ಇನಿಷಿಯೇಟಿವ್ ತಗೋಬೇಕಾಗಿತ್ತು, ಅದನ್ನ ಇನಿಷಿಯೇಟಿವ್ ಮೇಡಮ್ ತಗೊಂಡಿದ್ದಾರೆ. ಅವರು ತುಂಬಾ ಸಹನೆಯಿಂದ ಈ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮೆಲ್ಲರ ಸಹಕಾರ ಇದ್ದೇ ಇರುತ್ತೆ ಅಂತ ನಾನು ತಿಳಿಸ್ತಾ, ಈ ವಿಷಯದಲ್ಲಿ ಮೇಡಮ್ to see you all people, it's very delightful for me, and I'm privileged to be honored here
Madam and this Auspicious Academy. And I have worked with several different countries and different states of the across the globe, and I have nowhere to see this kind of the platform that the grievance and financial part and the grievance part and educational counseling and all these things into the one platform. And I wish this will be a huge success and have a great future to you, ma'am. And I hope it will go into the expansion into different states of this India also. And for the corporate styles of academic pattern that we are ready to, the base is ready to collaborate with these people and in the platform, and we are ready to expand our output hands to youth scholarship to the rural of Karnataka. And thank you for giving this. Department, Bangalore University. And 25 years ಅಲ್ಲಿ ಸರ್ವಿಸ್ ಮಾಡಿ ಈಗೆಲ್ಲ ಎಲ್ಲರೂ ಏನು ಮಾತಾಡಿದ್ರು ಎಲ್ಲ ಪ್ರಾಬ್ಲಮ್ಸನ್ನು ನಾವು ಸ್ಟೂಡೆಂಟ್ ಕಡೆಯಿಂದ ಬಂದಿತ್ತು. ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಸಾಲ್ವ್ ಮಾಡ್ತಾ ಬಂದ್ವಿ. ಆಮೇಲೆ ಒಂದು ಸರ್ವಿಸ್ ಲಾಸ್ಟ್ ಟೈಮ್ ಸಮಥಿಂಗ್ ಐ ಹ್ಯಾವ್ ಟು ಡೂ ಅಂತ ಯೋಚನೆ ಮಾಡಿದಾಗ ಸಮ್ ಪೀಪಲ್ ಆರ್ ಸಜೆಸ್ಟೆಡ್ ನಮ್ಮ ಸ್ಟೂಡೆಂಟ್ಸ್ಗೆ, ಎಸ್ಪೆಷಲಿ ರೂರಲ್ ಬರೋ ಸ್ಟೂಡೆಂಟ್ಸ್ಗೆಲ್ಲ ಕೋಚಿಂಗು ಪ್ರಾಬ್ಲಮ್ ಇದೆ ಸರ್, ಗೈಡೆನ್ಸ್ ಪ್ರಾಬ್ಲಮ್. ಕೋಚಿಂಗ್ ಒನ್ ಸೈಡ್ ಆ್ಯಂಡ್ ಗೈಡೆನ್ಸ್ ಒನ್ ಪ್ರಾಬ್ಲಮ್ ಇದೆ. ಮಾಡಿ ಸರ್ ಅಂತ ಸ್ವಲ್ಪ ಎಲ್ಲ ನನಗೆ ಪ್ರೆಷರ್ ಮಾಡಿ ಆಫ್ಟರ್ 2-3 years ಥಿಂಕಿಂಗ್ ಆ್ಯಂಡ್ 3 years ಇರಬೇಕಾದ್ರೆ VRS ತಗೊಂಡು ಐ ಸ್ಟಾರ್ಟೆಡ್ ಒನ್ ಪ್ರಕಾರ JA ನೀಟ್ ಅಕಾಡೆಮಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಇನ್ಸ್ಟಿಟ್ಯೂಟ್ ಹೆಸರು ಯಾಕೆ ಹೋಗ್ಬೇಕು ಈ ಪ್ಲಾಟ್ಫಾರ್ಮಲ್ಲಿ ಅಂದರೆ, ಇದು ಲೈವ್ ಎಕ್ಸಾಂಪಲ್ ಫಾರ್ ಸಹನಾ ಮೇಡಮ್ ಸಪೋರ್ಟ್ ಯಾಕೆ ಮಾಡ್ತಾರೆ ಅಂತ ಒಂದು ಲೈವ್ ಎಕ್ಸಾಂಪಲ್ ಹೇಳಬೇಕು ಅಂತ. ಅವರು ಫ್ರೆಂಡ್ ಮಗ ನಮ್ಮಲ್ಲಿ ಕೋಚಿಂಗ್ ತಗೊಳ್ತಾ ಇದ್ರು. ಅವ್ರು ನೋಡಕ್ಕೆ ಬಂದು ನಮ್ಮಲ್ಲಿ ಫಸ್ಟ್ ಇಯರ್ ಆಗ 33 ಸ್ಟೂಡೆಂಟ್ಸ್ ರಿಪೀಟರ್ಸ್ MBBS ಕೋಚಿಂಗ್ ತಗೊಳ್ತಾ ಇದ್ದಾಗ ಬಂದು ಅವರು ಭೇಟಿಯಾಗಿದ್ರು. ಆಮೇಲೆ ಅವತ್ತು ನಾನು ಇರಲಿಲ್ಲ, ನಮ್ಮ ಡೀನ್ ಹತ್ರ ಹೇಳಿ ನಾನು ಒಂದ್ಸರಿ ಬಂದು ಹುಡುಗರಿಗೆ ಗೈಡೆನ್ಸ್ ಮಾಡ್ತೀನಿ ಅಂತ ಹೇಳಿ ಹೋಗಿದ್ದರು. ದೆನ್ ನಾನು ಬಂದ ತಕ್ಷಣ ನಮ್ಗೆ ಅದೇ ಬೇಕಿತ್ತು ಅಂತ ಹೇಳಿ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಮೇಡಮ್ ಬಂದು ಕೌನ್ಸಿಲಿಂಗ್ ಮಾಡಿದ್ರು. ರಿಸಲ್ಟ್ ಬಂದ ಮೇಲೂ ಬಂದು ಸ್ವಲ್ಪ ಗೈಡೆನ್ಸ್ ಮಾಡಿದ್ರು, ಹೌ ಟು ಅಪ್ಲೈ ಅದು ಅಂತ. ಯು ಡೋಂಟ್ ಬಿಲೀವ್, ಆಲ್ಮೋಸ್ಟ್ ಎಲ್ಲ ಪ್ಲೇಸ್ಮೆಂಟ್ ಟೈಪ್ ಆಯಿತು. MBBS ಸ್ಟೂಡೆಂಟ್ಸ್ಗೆ MBBS, ಡೆಂಟಲ್ ಹೋಗೋರು ಡೆಂಟಲ್ಲು, ಆಮೇಲೆ ಇದು ಸ್ಕಾಲರ್ಶಿಪ್, ಮೈನಾರಿಟಿ ಸ್ಕಾಲರ್ಶಿಪ್ಪು ಅವರೇ ಹೇಳಿದ್ರು, ನಾನೇ ಮಾಡಿಸ್ಕೊಡ್ತೀನಿ ಅಂತ ಮಾಡಿಸ್ಕೊಟ್ಟಿದ್ದಾರೆ. SC ಸ್ಕಾಲರ್ಶಿಪ್ಸು, ಡಿಫ್ರೆಂಟ್ ಸ್ಕಾಲರ್ಶಿಪ್ಸು ಎಲ್ಲರಿಗೂ ಎನ್ಕರೇಜ್ ಮಾಡಿ. ಪೇರೆಂಟ್ಸ್ ಗೊತ್ತಿಲ್ಲ, ಕೋಲಾರ, ಚಿತ್ರದುರ್ಗ ಈ ಕಡೆ ಅವರಿಗೆಲ್ಲ ಪೇರೆಂಟ್ಸನ್ನು ಕರೆಸಿ ಎಲ್ಲರಿಗೂ ಆಲ್ಮೋಸ್ಟ್ 33 ಸ್ಟೂಡೆಂಟ್ಸ್ಗೆ 25 ಕೋರ್ಸಸ್ಗೆ ಅಂದರೆ MBBS, BDS, ಇದು BAMS ಈ ಥರ ಎಲ್ಲ ಗೈಡ್ ಮಾಡಿ ಅವ್ರಿಗೆ ಸ್ಕಾಲರ್ಶಿಪ್ ಸಿಪ್ಪತ್ತರ ಮಾಡಿದ್ರು. ರಿಮೈನಿಂಗ್ ಸ್ಟೂಡೆಂಟ್ಸ್ ಮತ್ತೆ ನಮ್ಮ ಹತ್ರ ಕೌನ್ಸಿಲಿಂಗ್ ಬಂದರು. ಅಂದರೆ 33 ಎಲ್ಲ ನಾವು ಅವ್ರಿಗೆಲ್ಲ ಏನು ಸಿಗಬೇಕೋ ಎಲ್ಲ ಕೊಡೋಕ್ಕಾಯ್ತು ಥ್ರೂ ಸಹನಾ ಮೇಡಮ್.